ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತು ನಾನು ತೋರಿಸಿರುವಂತಹ ರೆಸಿಪಿ ಬಂದು ಊಟದ ಜೊತೆಗೆ ಬಹಳನೇ ಒಂದು ಒಳ್ಳೆ ರೀತಿಯಾದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಹೀರೆಕಾಯಿ ಜೀರಿಗೆ ಕೂಟು ಅಂತಲೂ ಕರೀತಾರೆ. ಆಮೇಲೆ ನಾವೆಲ್ಲ ನಮ್ಮ ಭಾಷೆಯಲ್ಲಿ ಇದಕ್ಕೆ ಜೀರಿಗೆ ಬೆಂದಿ ಅಂತಲೂ ಕರಿತೀವಿ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಜೀರಿಗೆ ಕೂಟು ಅಥವಾ ಜೀರಿಗೆ ಬೆಂದಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಈ ಹೀರೆಕಾಯಿ ಜೀರಿಗೆ ಕೂಟು ಮಾಡ್ಕೊಳ್ಳೋದಕ್ಕೆ ಹೀರೆಕಾಯಿ ಮೇಯ್ನಾಗಿ ಬೇಕಾಗುತ್ತೆ. ನಾನಿಲ್ಲಿ ನಮ್ಮ ಹಿತ್ತಲಲ್ಲಿ ಬೆಳೆದಿರುವಂತಹ 3 ಆಗೋಷ್ಟು ಹೀರೆಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಇನ್ನೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಮ್ಮೆ. ಆಮೇಲೆ ಇದರ ತೊಟ್ಟಿನ ಭಾಗ ಆಗಿರ್ಬೋದು, ತುದಿ ಭಾಗವನ್ನೆಲ್ಲ ಸರಿಯಾಗಿ ತೆಕ್ಕೊಂಡಾದ ನಂತರ ಹೆಚ್ಕೊಳ್ಳುವಂತಹ ವಿಧಾನವನ್ನು ಇಲ್ಲಿಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪ ದಪ್ಪಕ್ಕಾಗಿ ಇದ್ದರೂ ಕೂಡ ಅಡ್ಡಿ ಇಲ್ಲ, ಅಥವಾ ಸ್ವಲ್ಪ ಇದು ಉದ್ದಕ್ಕೆ ಕೂಡ ಇದ್ದರೂ ಕೂಡ ಅಡ್ಡಿ ಇಲ್ಲ. ನೀವು ಯಾವ ಥರ ನಿಮಗೆ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ಬೋದು ನೀವೀಗ. ಇದೀಗ ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಇನ್ನೊಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ಅಲಸಂಡೆ ಬೀಜವನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈಗ ಬೆಂದಿ ಅಥವಾ ಜೀರಿಗೆ ಕೂಟೆಲ್ಲ ಮಾಡ್ಕೊಳ್ಬೇಕಾದ್ರೆ ಅಲಸಂಡೆ ಬೀಜವನ್ನು ಇಲ್ಲಿ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನು ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ. ಇನ್ನೀಗ ಅದಕ್ಕೆ ನಾವಾಗಲೇ ಹೆಚ್ಚಿ ಇಟ್ಟಿರುವಂತಹ ಹೀರೆಕಾಯಿ ಹೋಳುಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ತುಂಬ ಹಾಕೋದಕ್ಕೆ ಹೋಗಬೇಡಿ. ಇನ್ನು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಉಪ್ಪನ್ನು ಇಲ್ಲಿ ಈಗ ಹಾಕ್ಕೊಂಡಿದ್ದೀನಿ. ಮತ್ತು ನಾವೀಗ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಳೋದಕ್ಕಿದೆ. ಇನ್ನು 1 ಸೀಟಿಯಿಂದ 2 ಸೀಟಿ ನಾವು ಕೂಗಿಸಿದ್ರೆ ಅಲಸಂಡೆ ಬೀಜ ಕೂಡ ಸರಿಯಾಗಿ ಬೆಂದು ಸಿಗುತ್ತೆ. ಇನ್ನು ಮಜ್ಜಿಗೆ ಹುಳಿ ಆಗಿರ್ಬೋದು, ಈ ಥರ ಜೀರಿಗೆ ಬೆಂದಿಯನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಹಸಿ ತೆಂಗಿನಕಾಯಿಯನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನೀರೆಲ್ಲ ಆರಿರುವಂತಹ ತೆಂಗಿನಕಾಯಿನ ತಗೊಳ್ಳೋದಿದ್ರೆ ಆಯಿತು. ಸ್ವಲ್ಪ ಹಸಿ ತೆಂಗಿನಕಾಯಿ ಸಿಕ್ಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಜೀರಿಗೆ ಕೂಟು ಕೂಡ ರೆಡಿ ಆಗುತ್ತೆ. ಈಗ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳಿಗಿಂತ ಜಾಸ್ತಿ ಒಂದು ಸ್ವಲ್ಪ ತೆಂಗಿನಕಾಯನ್ನು ಹೆರ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಮೆಣಸನ್ನು ನೀವೀಗ ಹಸಿ ಮೆಣಸಿನಕಾಯನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಇಲ್ಲಿ ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೇಯ್ನಾಗಿ ನಮಗೆ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಜೀರಿಗೆಯನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕಿ ನೀರನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಂಡು ಈ ಥರ ನುಣ್ಣಗಾಗಿ ರುಬ್ಕೊಂಡು ತಂದಿದ್ದೀನಿ. ತುಂಬ ಫೈನಾಗಿ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಜೀರಿಗೆ ಕೂಟು ಕೂಡ ರೆಡಿ ಆಗುತ್ತೆ. ಈಗ ಈ ಸೈಡ್ ಕುಕ್ಕರಲ್ಲಿ ಇಟ್ಟಂತಹ ಹೀರೆಕಾಯಿ ಆಗಿರಬಹುದು, ಅಲಸಂಡೆ ಬೀಜ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡ್ಬೋದು ನೀವೀಗ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ತೆಗೆದು ಒಂದು ಪಾತ್ರೆಗೆ, ನಾವೀಗ ಜೀರಿಗೆ ಕೂಟು ಮಾಡ್ತೀವಲ್ಲ ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವಾಗಲೇ ರುಬ್ಬಿ ಇಟ್ಟಂತಹ ತೆಂಗಿನಕಾಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನಿಲ್ಲಿ ಇದಕ್ಕೆ ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಬದಲಾಗಿ ನಾನಿಲ್ಲಿ ಅಥವಾ ಹುಣಸೆ ಹಣ್ಣಿನ ಬದಲಾಗಿ ಮೊಸರನ್ನು ಇಲ್ಲಿ ಈ ಥರ ಬೀಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ತುಂಬ ಹುಳಿಯಾಗಿ ಇರಬಾರ್ದು, ಅದೇ ರೀತಿಯಾಗಿ ತುಂಬ ಸಪ್ಪೆ ಕೂಡ ಇರಬಾರ್ದು. ಮೀಡಿಯಮಲ್ಲಿ ಹುಳಿ ಇರುವಂತಹ ಮೊಸರನ್ನು ಇಲ್ಲಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ವಾಪಸ್ ಈಗ ಹಸಿ ಮೆಣಸಿನಕಾಯಿನಾದರೆ ಹಾಕ್ಕೊಳ್ಬೋದು, ಅಥವಾ ಗಾಂಧಾರಿ ಮೆಣಸನ್ನಾದರೆ ಹಾಕ್ಕೊಳ್ಬೋದು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಬಂದದ್ದು. ಇನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪಿನ ಹದವನ್ನು ನೋಡ್ಕೊಳ್ಳಿ. ಬೇಕು ಅಂತಂದರೆ ಆಮೇಲೆ ಮೇಲಿಂದ ಹಾಕ್ಕೊಳ್ಳಿ. ಇಲ್ಲಿ ನಾನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನು. ಇನ್ನು ನೀರು ಕೂಡ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ತುಂಬ ನೀರನ್ನು ಮಾಡ್ಕೊಳ್ಬಾರ್ದು. ಈಗಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದ ನಂತರ ಸ್ಟವ್ ಮೇಲೆ ಇಟ್ಕೊಂಡು ನೋಡಿ, ಇಷ್ಟು ಸೈಡಿಂದ ಒಂದು ಕುದಿ ಬರ್ತಿದೆ ಅನ್ನುವಾಗ ಇದನ್ನು ಇಳಿಸ್ಕೊಳ್ಬೇಕು. ಇನ್ನು ಇದಕ್ಕೆ ಸರಿಯಾಗಿ ಒಂದು ಒಳ್ಳೆಯ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಗ್ಗರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಎಲ್ಲ ಸಿಡಿದಾದ ನಂತರ ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ಸೂಪರ್ ಆಗಿರುವಂತಹ ನಿಮಗೆ ಜೀರಿಗೆ ಕೂಟು ಅಥವಾ ಜೀರಿಗೆ ಬೆಂದಿ ಹೀರೆಕಾಯಿದ್ದು ರೆಡಿ ಆಗೋಗುತ್ತೆ. ಊಟದೊಟ್ಟಿಗಂತೂ ಬಹಳ ಸಖತ್ತಾಗಿರುವಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾವು ಮಂಗಳೂರು ಕಡೆ ಎಲ್ಲ ಜಾಸ್ತಿಯಾಗಿ ಕುಚ್ಚಿಗೆ ಅನ್ನವನ್ನೇ ಉಪಯೋಗ ಮಾಡ್ತೀವಿ, ಅಥವಾ ಬಾಯ್ಲ್ಡ್ ರೈಸನ್ನು. ಅದಕ್ಕಂತೂ ಹೇಳಿ ಮಾಡಿಸಿದಂತಹ ಒಂದು ಜೀರಿಗೆ ಬೆಂದಿ ಅಂತ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಊಟದೊಟ್ಟಿಗೆ ಮಾಡುವಂತಹ ಈ ಕಾಂಬಿನೇಷನನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸುವುದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.